ಸಿಎಂ ಸಾಹೇಬ್ರೆ ಬಿಕೆ ಸಂಗಮೇಶ್ ಗೂಂಡಾ ಮಗನ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ, ಖುಷಿ ಪಡಿ. ಹೊಲಸು ಬಾಯಿ ಬಸವೇಶ್ ವಿರುದ್ಧ ಮೊದಲು ಕ್ರಮ ಕೈಗೊಳ್ಳಿ, ಆಮೇಲೆ ನಿಮ್ಮ ಮೂಡಾದ ಬಗ್ಗೆ ಯೋಚನೆ ಮಾಡಿ. ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ರಾಜೀನಾಮೆ ಪಡೀರಿ. ನಿಮ್ಮ ಶಾಸಕನನ್ನ ರಾಜೀನಾಮೆ ಕೇಳಿ. ಮಿಸ್ಟರ್ ಬಿಕೆ ಸಂಗಮೇಶ್ ಇಂಥ ಮಗನಿಗೆ ಒದ್ದು ಬುದ್ಧಿ ಕಲಿಸು. ಮಹಿಳಾಧಿಕಾರಿಗೆ ಧಮಕಿ ಹಾಕೋ ನಿಮ್ಮ ಮಗ ಒಬ್ಬ ಗಂಡಸ. ಮಹಿಳೆ ಮುಂದೆ ಪೌರುಷ ತೋರಿಸ್ತಾನೆ. ಮರಳು ದಂಧೆ ತಡೆಯಲು ಹೋಗಿದ್ದೆ ತಪ್ಪ. ನೀವು ಮಾಡ್ತಿರೋ ಕಚಡ ಕೆಲಸನ ಪ್ರಶ್ನೆ ಮಾಡೋದಕ್ಕೆ ಬಂದಿದ್ರು ಅಧಿಕಾರಿ. ಅಕ್ರಮ ದಂಧೆ ತಡೆಯಲು ಹೋದ್ರೆ ಧಮಕಿ ಹಾಕ್ತಾರೆ. ಇನ್ನು ಅಧಿಕಾರಿಗಳು ಕೆಲಸ ಮಾಡೋದು ಹೆಂಗೆ? ಮಹಿಳಾಧಿಕಾರಿಗೆ ಅಮ್ಮನ್ನು ಬೇವರ್ಸಿ ಅಂತ ಕರೀತಾನೆ. ನಿಮ್ಮ ಮನೆ ಹೆಂಗಸರಿಗೆ ಈ ಭಾಷೆ ಬಳಸಿದ್ರೆ ಸಂಗಮೇಶ್ ಸುಮ್ಮನಿರ್ತೀರಾ? ನಿಮ್ಮ ಅಕ್ಕ ತಂಗಿಗೆ ಹಿಂಗೆ ಕರೆದ್ರೆ ನೀವು ಸುಮ್ಮನಿರ್ತೀರೇನ್ರಿ? ನಿಮ್ಮ ಅಕ್ಕ ತಂಗಿಯರು ನಿಮ್ಮ ತಾಯಿಗೆ ಹಿಂಗೆ ಏನಾದರೂ ಬೈದ್ರೆ ಸುಮ್ಮನಿರ್ತೀರಾ? ಇಂತಹ ನೀಚನಿಗೆ ಶಿಕ್ಷೆ ಯಾವಾಗ? ಶಾಸಕ ಅಪ್ಪನ ಉಚ್ಚಾಟನೆ ಯಾವಾಗ? ಜನರೊಚ್ಚಿಗೆದ್ದು ಆಕ್ರೋಶಿತರಾಗಿ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ಧಾರವಾಡದ ನ್ಯಾಯಪೀಠ ಇವತ್ತಲ್ಲ ನಾಳೆ ನ್ಯಾಯ ಒದಗಿಸುತ್ತೆ ನಿಮ್ಮ ಮುಡಾ ಹಗರಣದ ಬಗ್ಗೆ. ಈಗ ನಿಮ್ಮ MLA ಭದ್ರಾವತಿಯ ಜನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿರೋದು ಏನೋ ಜನಪರದ ಕೆಲಸ ಮಾಡಲಿ ಅಂತ. ಆ ಮಗನ್ನ ಹೆತ್ತುಬಿಟ್ಟು ಊರೂರು ತುಂಬ ಮೇಯ್ಕೊಂಡು ಇವ್ರು ಮಾಫಿಯಾಗಳು ಮಾಡ್ಕೊಳ್ಳೋದು, ಇವ್ರು ದಂಧೆಗಳು ಮಾಡ್ಕೊಳ್ಳೋದು, ಆ ದಂಧೆ ಆ ಮಾಫಿಯಾಗಳನ್ನ ಪ್ರಶ್ನೆ ಮಾಡೋದಕ್ಕೆ ಬರುವಂಥ ಸರ್ಕಾರಿ ಅಧಿಕಾರಿಗಳನ್ನ ಬಾಯಿಗೆ ಬಂದ ಹಾಗೆ ಮಾತನಾಡೋದು. ಇವರ ಪ್ರಯೋಗ ಶಾಲೆಗಳು ನಿಮ್ಮ ಮನೆಗಳ ಅಂತ. ನೀವು ಕಲಿಸಿರೋ ಸಂಸ್ಕಾರ ಇದೇನಾ? ಹೆಣ್ಣು ಮಕ್ಕಳ ಜೊತೆ ಹೆಂಗೆ ಮಾತನಾಡಬೇಕು ಅಂತ ಹೇಳಿ ನೀವು ಕಲಿಸಿಕೊಟ್ಟಿದ್ದು ಇದೇ ಸಂಸ್ಕಾರನ? ನಾಚಿಕೆ ಆಗೋದಿಲ್ವೇನ್ರಿ? ನಾಚಿಕೆ ಆಗೋದಿಲ್ವಾ? ಆ ಹೆಣ್ಣುಮಗಳು ಪಾಪ ಚರ್ಮ ಕಿತ್ಕೊಂಡು ಬಂತೇನೋ ಆ ಮಾತು ಕೇಳಿ. ಫೋನ್ ಮಾಡುತ್ತೆ ಇವಮ್ಮ, ಈ ಅಧಿಕಾರಿ ಫೋನ್ ಮಾಡುತ್ತೆ. ನಿಮ್ಮ ಅಕ್ರಮ ಮರಳು ಅಡ್ಡೆಗೆ ಬಂದಿದ್ದೀವಿ, ಸಂಬಂಧಪಟ್ಟಂತಹ ದಾಖಲೆ ಕೊಡಿ. ರಾತ್ರಿ ಹಗಲು ಅನ್ನದೆ ನೀವು JCBಯಿಂದ ಕೊರಿಸ್ತಾ ಇದ್ದೀರಿ. ಇದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿಯಮಕ್ಕೆ ಉಲ್ಲಂಘನೆ. ನೀವು ಬಂದು ಮಾತಾಡಪ್ಪ ಅಂತ ಹೇಳಿ ಫೋನ್ ಮಾಡಿದ್ದಾರೆ. ಅದು ಕೂಡ ಅಧಿಕಾರಿ ಫೋನ್ ಮಾಡಿರೋದಲ್ಲ, ಅಲ್ಲಿ ಇವನ ಚೇಲಾಗಳು ಒಂದಷ್ಟು ಜನ ಇದ್ರು, ಅವ್ರು ಫೋನ್ ಮಾಡಿಕೊಟ್ಟಿದ್ದಾರೆ. ಅವನು ಬಾಯಿ ತೆರೆದು ಮಾತಾಡಿದ್ದೇನು ಗೊತ್ತಾ? ಹಲೋ ಮೇಡಮ್ ನಮಸ್ಕಾರ ಅಂತಲ್ಲ, ಅತ್ಯಂತ ಕೊಳಕು ಭಾಷೆ. ಒಂದು ಹೆಣ್ಣು ಮಗಳ ದೇಹ ಮತ್ತು ಸ್ವಾಭಿಮಾನ ಮತ್ತು ಆಕೆಯ ಅಭಿಮಾನಕ್ಕೆ ಧಕ್ಕೆಯಾಗುವಂತಹ ಭಾಷೆ ಅದು. ಹಾಗಾದರೆ ಕರ್ನಾಟಕದ ಅಷ್ಟು ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಹೋಗಿ ಭದ್ರಾವತಿ ಶಾಸಕನ ಮನೆ ಮುತ್ತಿಗೆ ಹಾಕಿ. ಈ ಚಂಡಾಳನ ಮಗ ಇದಾನಲ್ಲ, ಈ ಪಾಪ ಈತ ಏನು ಮಾಡ್ತಾನೆ MLA, ಈತನ ಮಗ ಚಂಡಾಳ ಇದಾನಲ್ಲ, ಆತ ಮಾಡಿರ್ತಕ್ಕಂತಹ ಎಡವಟ್ಟು ಪಾಪ ತಂದೆಯಾದಂತಹ ಈ MLAಗಳು ಉತ್ತರ ಕೊಡಬೇಕಾಗಿ ಬರುತ್ತೆ. ಸ್ಕೂಲಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಕೇಳೋದು ಅಲ್ಲಿನ ಶಿಕ್ಷಕರನ್ನಾರಿ. ಸಂಗಮೇಶ್, ನಿಮ್ಮ ಮಗ ಮಾನ ಕಳೆದಿದ್ದು ಕೇವಲ ಅಧಿಕಾರಿಯದ್ದಲ್ಲ, ದುಷ್ಟ ಪುತ್ರ ಬಸವೇಶ್ ಇಡೀ ಶಿವಮೊಗ್ಗದ ಮಹಿಳೆಯರ ಮಾನ ಕಳೆದಿದ್ದಾನೆ. ಶಿವಮೊಗ್ಗದ ಜನ ಅಂದರೆ ಮಾನ ಮರ್ಯಾದೆಗೆ ಅಂಜುವವರು. ಏನನ್ಕೊಂಡಿದ್ದೀರಿ ಶಿವಮೊಗ್ಗದ ಜನರನ್ನ? ಶಿವಮೊಗ್ಗದ ಹೆಣ್ಣು ಮಕ್ಕಳಿಗೆ ಅವರದ್ದೇ ಆದ ಗೌರವ ಇದೆ, ನಿಮ್ಮ ಮಕ್ಕಳ ಥರ ಅಲ್ಲ ಅವರು. ಆದರೆ ದುಷ್ಟ ಪುತ್ರ ಬಸವೇಶ್ ಇಡೀ ಶಿವಮೊಗ್ಗ ಮಹಿಳೆಯರ ಮಾನ ಕಳೆದಿದ್ದಾನೆ. ಇಂತಹ ದಾದಾಗಿರಿ ಒಪ್ತೀರಾ CM ಸಿದ್ದರಾಮಯ್ಯನವರೇ? ದಾದಾಗಿರಿನ ಒಪ್ಕೋತೀರಾ? ಸಮ್ಮತಿಸ್ತೀರಾ ಇದನ್ನ? DCM DK ಶಿವಕುಮಾರ್ ಸಾಹೇಬ್ರೆ, ಇಂತಹ ಶಾಸಕನ ಉಚ್ಚಾಟನೆ ಯಾವಾಗ? ನೀವಾದರೆ ಪಾಪ ತೀರ್ಥ ಸ್ನಾನ ಮಾಡ್ಕೊ ಬಂದ್ರಿ, ಕುಂಭಮೇಳಕ್ಕೆ ಹೋಗಿ ಈ MLAಗಳ ಮಕ್ಕಳನ್ನು ಒಂದ್ಸತಿ ಕಳಿಸ್ಕೊಡಿ, ಫ್ರೀಯಾಗಿ ಟ್ರಿಪ್ಪು. CM DCM ಸಾಹೇಬ್ರೆ, ಸಂಗಮೇಶ್ ವಜಾ ಮಾಡ್ತೀರಾ ಅಥವಾ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೋತೀರಾ? BJP ನಾಯಕರೇ, ವಿಪಕ್ಷವಾಗಿ ಏನು ನಿದ್ದೆ ಮಾಡ್ತಿದ್ದೀರಾ? BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ, ನಿಮ್ಮ ಜಿಲ್ಲೆಯಲ್ಲೇ ಅಪಮಾನವಾಗಿದೆ ಒಂದು ಹೆಣ್ಣು ಮಗಳಿಗೆ. ಪಾಪ ನಿಮ್ಮದೇ ಅಸ್ತಿತ್ವ ಅಲ್ಲಾಡ್ತಾ ಇದೆ, ನೀವೇನು ಮಾಡ್ತೀರಿ? ನಿಮ್ಮ ಜಿಲ್ಲೆಯ ಅಪ್ಪ ಮಗನ ಗೂಂಡಾಗಿರಿಯ ವಿರುದ್ಧ ಕ್ರಮ ಯಾವಾಗ ತೆಗೆದುಕೊಳ್ತೀರಿ? ದುಷ್ಟ ಪುತ್ರ ಬಸವೇಶ್ ಇಡೀ ಶಿವಮೊಗ್ಗದ ಮಹಿಳೆಯರ ಮಾನ ಕಳೆದಿದ್ದಾನೆ. ಶಿವಮೊಗ್ಗದ ಜನ ಅಂದ್ರೆ ಮಾನ ಮರ್ಯಾದೆಗೆ ಅಂಜುವವರು. ಶಿವಮೊಗ್ಗದ ಹೆಣ್ಣು ಮಕ್ಕಳಿಗೆ ಅವರದ್ದೇ ಆದಂತಹ ಗೌರವ ಇದೆ. ಮಿಸ್ಟರ್ BK ಸಂಗಮೇಶ್, ನಿಮ್ಮ ಮಗ ಮಾನ ಕಳೆದಿದ್ದು ಕೇವಲ ಅಧಿಕಾರಿಯದ್ದಲ್ಲ. ನಿಮ್ಮ ಮಗ ಮಾನ ಮರ್ಯಾದೆ ಕಳೆದಿರೋದು ಇಡೀ ಶಿವಮೊಗ್ಗದ ಜನರನ್ನ. ಶಿವಮೊಗ್ಗದ ಜನ ನಿಮಗೆ ಮತ ಹಾಕಿದ್ದು ಯಾಕೆ?
ನಿಮ್ಮನ್ನ ಜನಪ್ರತಿನಿಧಿಯನ್ನಾಗಿ ಮಾಡಿದ್ಯಾಕೆ? ವಿಧಾನಸೌಧಕ್ಕೆ ಹೋಗಿ ಜನ ಪರ ಕೆಲಸ ಮಾಡಲಿ ಅಂತ. ಶಿವಮೊಗ್ಗದ ಜನತೆಗೆ ಏನು ಕೊಟ್ರಿ ನೀವು? ರಾತ್ರೋರಾತ್ರಿ ನಿಮ್ಮ ಮಾಫಿಯಾ ನಿಮ್ಮ ಅಡ್ಡೆಗೆ ದಾಳಿ ಮಾಡೋದಕ್ಕೆ ಬಂದಂತಹ ಮಹಿಳಾ ಅಧಿಕಾರಿಯನ್ನ ನೀವು ಪ್ರಶ್ನೆ ಮಾಡೋದಕ್ಕೆ ನೀವ್ಯಾರ್ರಿ? ಹೂ ಆರ್ ಯು? ನೀವ್ಯಾರು? ಕರ್ನಾಟಕದ ಎಲ್ಲ ಸರ್ಕಾರಿ ಅಧಿಕಾರಿಗಳು ಸಂಗಮೇಶ್ ಮನೆ ಮುತ್ಕೆ ಹಾಕಿ ಕೇಳಿ, ಏನು ಮಗನ್ನ ಎತ್ತಿದಿರ್ರಿ ಅಂತ ಕೇಳಿ. ಗುಮ್ಮೋದಕ್ಕೆ ಬಿಟ್ಟಿದಾನ ಊರೂರಿಗೆ. ಬೇವರ್ಸಿ ಅಂತ ಬೈತಾನಂತೆ ತಾಯಿ ಸಮಾನಳಾದಂಥ ಅಧಿಕಾರಿಯನ್ನ. ಆಕೆಯ ಕಿವಿಗೆ ಸ್ಪಷ್ಟವಾಗಿ ಕೇಳಿದೆ. ಆಕೆಯ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವಂತಹ ಮಾತದು. ಇಡೀ ಶಿವಮೊಗ್ಗ ಭದ್ರಾವತಿಯ ಮಹಿಳೆಯರನ್ನ ನಿಂದನೆ ಮಾಡಿದಂತಹ ಭಾಷೆ ಅದು. ಇದೇನಾ ಕಲಿಸಿರೋದು ನೀವು? ದೊಡ್ಡ ದೊಡ್ಡದಾಗಿ ಮಾತನಾಡ್ತೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಎನ್ನುವಂತಹ ಸಚಿವೆಯ ವಿರುದ್ಧ ಸಿ.ಟಿ. ರವಿ ಎನ್ನುವಂತಹ ಮಾಜಿ ಶಾಸಕ ಬಿಜೆಪಿಯ MLC ಅದು ಏನನ್ನೋ ಮಾತನಾಡಿದ್ರು ಅಂತ ಹೇಳಿ, ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಆಡಿಯೋದ ಬಗ್ಗೆ. ಅದೇನೋ ಮಾತನಾಡಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ನಿಂತ್ಕೊಂಡು ಮಾತನಾಡೋದಕ್ಕೆ ನಿಮ್ಮ ನಾಲಿಗೆ ಹರಿದಾಡುತ್ತೆ. ಈ ಹೆಣ್ಣು ಮಗಳಿಗೆ ನಿಮ್ಮ ಮಗ ವಾಚಾಮಗೋಚರವಾಗಿ ಮಾತನಾಡಿದ್ದಾನೆ. ಆಕೆಯ ಶೀಲದ ಬಗ್ಗೆ ಮಾತನಾಡಿದ್ದಾನೆ. ನಾಚಿಕೆ ಆಗೋದಿಲ್ವೇನ್ರಿ? ಬೆಕ್ಕು ಕೂಡ ಮರಿ ಇಡುತ್ತೆ, ನಾಯಿ ಕೂಡ ಮರಿ ಇಡುತ್ತೆ. ಆ ಮರಿ ಹೆಂಗ್ ಬೆಳೆಯುತ್ತೆ ಅನ್ನೋದೇ ಪ್ರಶ್ನೆ. ಹೆಂಗ್ ಬೆಳೆಯುತ್ತೆ ಅನ್ನೋದೇ ಪ್ರಶ್ನೆ. ರಾಜಕಾರಣಿಯ ಮಕ್ಕಳು ರಾಜಕಾರಣಿ ಆಗಬೇಕು ಅಂತ ಏನು ನಿಯಮಗಳಿಲ್ಲ. ರಾಜಕಾರಣಿಯ ಮಕ್ಕಳು ಗೂಂಡಾಗಳಾಗಿದ್ದಾರೆ. ಕಾಂಗ್ರೆಸ್ನ ಶಾಸಕರ ಮಕ್ಕಳು 138 ಶಾಸಕರಿದ್ದಾರೆ ನಮ್ಮ ಪಕ್ಷದಲ್ಲಿ. ನಮ್ದು ಸುಭದ್ರ ಸರ್ಕಾರ ಹೇಳಕ್ಕಳದಕ್ಕೆ ಚೆನ್ನಾಗಿರುತ್ತೆ, ಆದರೆ ಸಂಸ್ಕಾರ ಇರೋ ಶಾಸಕರಿಲ್ಲ ನಿಮ್ಮ ಪಕ್ಷದಲ್ಲಿ. ಆ ಸತೀಶ್ ಸೈಲ್ ಎನ್ನುವಂತಹ MLA ಗಣಿ ಕದೀತಾನೆ. ನಾಗೇಂದ್ರ ಎನ್ನುವಂತಹ ಮತ್ತೊಬ್ಬ ಸಚಿವ ವಾಲ್ಮೀಕಿ ಜನಾಂಗದ ದುಡ್ಡು ಹೊಡಿತಾನೆ. ದದ್ದಲ್ ಎನ್ನುವಂತಹ MLA ಆರೋಪ ಹೊತ್ಕೋತಾನೆ. ಇಲ್ಲಿ ಸಂಗಮೇಶ್ ಎನ್ನುವಂತಹ ಭದ್ರಾವತಿಯ MLA ಮಗ ಹಾಡ ಹಗಲೇ ರಾತ್ರಿ ಹೊತ್ತು ದಾಳಿ ಮಾಡೋದಕ್ಕೆ ಬರ್ತಾರೆ. ಆ ಮಹಿಳಾ ಅಧಿಕಾರಿಯನ್ನ ಬೇವರ್ಸಿ ಮುಂಡೆ ಅಂತ ಕರೀತಾನೆ. ಅದೇನು ಸಂಸ್ಕಾರ ಕಲಿಸ್ಕೊಟ್ಟಿದ್ದೀರೋ? ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ. ಮಣ್ಣು ಹಾಕಿ ಮುಚ್ಚಿ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇರೋದು. ಆ ಪವಿತ್ರ ಶ್ಲೋಕವನ್ನು ಮಣ್ಣು ಹಾಕಿ ಮುಚ್ಚಬೇಕು ನೀವು. ನಿಮಗೆ ಅದನ್ನು ಹೇಳೋದಕ್ಕೆ ನೈತಿಕತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ. ನಿಮ್ಮ ಕಾಂಗ್ರೆಸ್ನ ಮಾನ ಮರ್ಯಾದೆಯನ್ನು ಬಿಜೆಪಿಯ ಶಾಸಕರು ಕಳೀತಿಲ್ಲ, ಬಿಜೆಪಿಯ ಸಂಸದರು ಕಳೀತಿಲ್ಲ. ನಿಮ್ಮ ಶಾಸಕರೇ ನಿಮ್ಮ ಮಾನ ಮರ್ಯಾದೆ ಬೀದಿಗೆ ತರ್ತಾ ಇದ್ದಾರೆ. ಭದ್ರಾವತಿಯ MLA ನೀವು ಉತ್ತರ ಕೊಡಬೇಕು. ಭದ್ರಾವತಿಯ MLA ಉತ್ತರ ಕೊಡಬೇಕು. ನಿಮ್ಮ ಮಗನಿಗೆ ನಾವು ಫೋನ್ ಮಾಡ್ತೀವಿ. ಒಂದು ಹೆಣ್ಣು ಮಗಳ ವಿರುದ್ಧ ಮಾತನಾಡೋದಕ್ಕೆ ನಿಮ್ಮ ಮಗನಿಗೆ ಗಂಡಸ್ತನ ಇದೆಯಲ್ಲ, ಮಾತಾಡ್ಲಿ ನಮ್ಮ ಜೊತೆ. ಆ ಗಂಡಸ್ತನ ತೋರಿಸ್ಲಿ. ಭದ್ರಾವತಿಯ MLA ಮಗನಿಗೆ ನಾವು ನಿರಂತರ ಫೋನ್ ಸಂಪರ್ಕಿಸುವಂತಹ ಪ್ರಯತ್ನದಲ್ಲಿದ್ದೀವಿ. ಬಸವೇಶ್ವಿಗೆ ನಾಲಿಗೆ ಉದ್ದ ಇತ್ತಲ್ಲ ನಿನ್ನೆ ರಾತ್ರಿ ಒಂದು, ಆ ಉದ್ದತನವನ್ನು ಇಲ್ಲಿ ಪ್ರದರ್ಶನ ಮಾಡಲಿ ಅಂತ ಹೇಳಿ ನಾವು ಫೋನ್ ಮಾಡ್ತಾ ಇದ್ದೀವಿ. ಮುಠಾಳ ಫೋನ್ ತೆಗೀತಿಲ್ಲ. ಹೆಣ್ಣು ಮಗಳ ಮುಂದೆ ನಿಮ್ಮ ಫೋನ್ ಗಮನಿಸ್ಕೊಳ್ಳಿ. ಮಾಡ್ತಾ ಇದ್ದೀವಿ ನಾವು ನಿರಂತರವಾಗಿ ಫೋನು. ಅದೇನು ಪೌರುಷ ತೋರಿಸಿ ನೋಡೋಣ. ನಾಲ್ಗೆ ತೋರಿಸಿ. ನಿಮ್ಮದು ಬೇವರ್ಸಿ ಅಂತೀಯ. ನಿಮ್ಮ ಮನೇಲಿ ಅಕ್ಕ ತಂಗಿ ಇಲ್ವಾ? ನಿಮ್ಮ ತಾಯಿ ಇಲ್ವಾ? ನಿಮ್ಮ ತಾಯಿ ಅಕ್ಕ ತಂಗಿಗೆ ಯಾರಾದರೂ ಏನು ಮಾತನಾಡ್ತಾನೆ ನೋಡಿ ಅವನು. 9611313111 ಈ ನಂಬರಿಗೆ ಫೋನ್ ಮಾಡ್ತಾ ಇದ್ದೀವಿ. ಮುಠಾಳ ಫೋನ್ ತೆಗಿ. ಸರ್ಕಾರಿ ಅಧಿಕಾರಿಗೆ ಮಾತನಾಡ್ತೀಯಾ? ಸರ್ಕಾರಿ ಅಧಿಕಾರಿಗಳು ನಿಮ್ಮ ಗುಲಾಮರೇನ್ರಿ? ನಿಮ್ಮ ಜಾಗೀರ್ ಮಾಡ್ಕೊಂಡಿದ್ದೀರಾ? ಭದ್ರಾವತಿನ ಕ್ಯಾಪಿಟಲ್ ಮಾಡ್ಕೊಂಡಿದ್ದೀರಾ? ನೀವು ಮಾಡುವಂತಹ ದಂಧೆ, ನೀವು ಮಾಡುವಂತಹ ಮಾಫಿಯಾ, ನೀವು ಮಾಡುವಂತಹ ಕರಾಳ ಕೃತ್ಯಗಳನ್ನು ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಏನಾದರೂ ಭದ್ರಾವತಿ ಜನ ನಿಮ್ಮನ್ನು MLA ಮಾಡಿದಾರಾ? ಬಸವೇಶ್ ತಂದೆ ಸಂಗಮೇಶ್ ಉತ್ತರ ಕೊಡಿ. ಶಾಲೆ ಮಕ್ಕಳೇನಾದರೂ ಎಡವಟ್ಟು ಮಾಡಿದ್ರೆ ಸ್ಕೂಲ್ ಮೇಷ್ಟ್ರ ಜೊತೆ ಪ್ರಶ್ನೆ ಮಾಡೋದು. ನಿಮ್ಮ ಮಗ ಊರು ಮೇಯ್ತಿದ್ದಾನೆ, ಪ್ರಶ್ನೆ ನಿಮ್ಮನ್ನು ಮಾಡಬಾರ್ದಾ? ಹೆತ್ತಿಲ್ವಾ? ಗಂಡಸು ಅಂತ ಹೆತ್ತಿದ್ರಿ ತಾನೇ. ನಾಯಿನೂ ಮರಿ ಇಡುತ್ತೆ, ಬೆಕ್ಕು ಮರಿ ಇಡುತ್ತೆ. ಆ ನಾಯಿ ಮರಿ ಬೆಕ್ಕಿನ ಮರಿ ಹೆಂಗೆ ಬಾಳುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ ಅನ್ನೋದನ್ನ ಸೌಂದರ್ಯಕ್ಕಂತ ಇಟ್ಕೊಂಡಿಲ್ಲ. ಕಾಲ್ ಕಟ್ ಮಾಡ್ತಾನಂತೆ ಬಸವೇಶು, ಕಾಲ್ ಕಟ್ ಮಾಡ್ತಾನಂತೆ. ನಿನ್ನೆ ರಾತ್ರಿ
ಅದು ಯಾವುದೋ ಅಮಲಲ್ಲಿ ಮಾತನಾಡ್ತೀಯಾ? ಈಗ ಸರಿ ಇದೆ ತಾನೇ ನಿನ್ನ ಮಸ್ತಿಷ್ಕ? ಫೋನ್ ಮಾಡ್ತಾ ಇದ್ದೀವಿ, ಮಾತನಾಡು. ನಿನ್ನ ಸಂಸ್ಕಾರಗಳನ್ನೆಲ್ಲ ನಮ್ಮ ಜೊತೆ ಪ್ರದರ್ಶನಕ್ಕಿಡು, ತೋರಿಸ್ತೀವಿ, ಕೊಡ್ತೀವಿ ಉತ್ತರನ. ಪಾಪ ಆ ಹೆಣ್ಣು ಮಗಳು ಉಟ್ಟ ಸೀರೆಯಲ್ಲಿ ಬಂದಿತ್ತು. ಪಾಪ ಆ ಹೆಣ್ಣು ಮಗಳು ಬಂದು ಕೇಳಿದ್ದೇನು? ಸರ್ಕಾರಿ ಅಧಿಕಾರಿ, ನನ್ನ ನಿಮ್ಮ ತೆರಿಗೆ ಹಣದಲ್ಲಿ ಸರ್ಕಾರ ಸಂಬಳ ಕೊಟ್ಟು ಇದೇ ಕೆಲಸ ಮಾಡುವಂತ ಇಟ್ಕೊಂಡಿರೋದು. ಆ ಹೆಣ್ಣು ಮಗಳು ನಿಮ್ಮ ಅಡ್ಡೆಗೆ ಬಂದಿದೆ, ಸಂಬಂಧಪಟ್ಟಂತ ದಾಖಲೆ ಕೇಳಿದೆ. ಮುಚ್ಕೊಂಡು ದಾಖಲೆ ಕೊಡಬೇಕಿತ್ತು, ಮುಚ್ಕೊಂಡು ದಾಖಲೆ ಕೊಡಬೇಕಿತ್ತು. ನಾಯಿ ಥರ ಮಾತನಾಡ್ತೀಯ ಊರುದ್ದ. ಬೇವರ್ಸಿ ಮುಂಡೆ ಅನ್ನೋದಕ್ಕೆ ನಿನಗೇನು ನೈತಿಕತೆ ಇದೆ? ನಿನ್ನನ್ನು ಹೆತ್ತಿದ್ದು ಕೂಡ ಒಂದು ಹೆಣ್ಣು, ನಿನ್ನನ್ನು ಸಲಹಿದ್ದು ಕೂಡ ಒಂದು ಹೆಣ್ಣು, ನೀನು ತಾಳಿ ಕಟ್ಟಿದ್ದು ಕೂಡ ಯಾವುದೋ ತೆಂಗಿನ ಮರಕ್ಕಲ್ಲ, ಒಂದು ಹೆಣ್ಣಿಗೆ. ನೆನಪಿರಲಿ, ನಿನಗೆ ಮಕ್ಕಳೆಷ್ಟಿದೆ ಅನ್ನೋದು ಗೊತ್ತಿಲ್ಲ, ಆ ಮಕ್ಕಳಲ್ಲಿ ಹೆಣ್ಮಕ್ಳೆಷ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆ ಹೆಣ್ಮಕ್ಳು ಯಾವ ಸ್ಕೂಲಿಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಆದರೆ ಅವರೆಲ್ಲರೂ ಹೆಣ್ಣು ಮಕ್ಕಳಾದರೆ ನಿನಗೆ ಹೆಣ್ಣು ಮಕ್ಕಳ ಮೇಲಿರ್ತಕ್ಕಂತಹ ಕಾಳಜಿ. ಶಿವಮೊಗ್ಗ ಇಲ್ಲಿ ಅದೇನೋ ಅಂತಾರಲ್ಲ, ಯಥಾ ರಾಜ ತಥಾ ಪ್ರಜಾ. ತಂದೆಗೆ ತಕ್ಕ ಮಗ. ಮಗನಿಗೆ ಫೋನ್ ಮಾಡಿದ್ರೆ ಕಾಲ್ ಕಟ್ ಮಾಡ್ತಾನೆ, ತಂದೆಗೆ ಫೋನ್ ಮಾಡಿದ್ರೆ ನೋಡ್ತಾರಂತೆ ಇಡ್ತಾರಂತೆ. ಅಂದರೆ ಮಗ ಮಾಡಿರೋ ಗನಂಧಾರಿ ಕೆಲಸನ ನಾನು ಹೆಂಗೆ ವಿವರ ಕೊಡಲಿ ಅಂತ ಹೇಳಿ. ಇಷ್ಟು ಜವಾಬ್ದಾರಿ ಮಗ ಹೆರೋದಕ್ಕೂ ಮುಂಚೆ ಇರಬೇಕಿತ್ತು. ಪ್ರಜ್ವಲ್ ರೇವಣ್ಣ ಅನ್ನುವಂತಹ JDS ಸಂಸದ ಕೃತ್ಯ ಮಾಡಿದಾಗ ತಂದೆ ರೇವಣ್ಣ ವಿಧಾನಸೌಧದಲ್ಲಿ ಎದೆ ತಡ್ಕೊಂಡು ಹೇಳದ, ಪುಣ್ಯಾತ್ಮ ತಪ್ಪು ಮಾಡಿದ್ರೆ ನೇಣಿಗೆ ಹಾಕ್ಲಿ ಅಂತ. ಆ ಧೈರ್ಯ ನಿಮಗಿದೆಯಾ? ಇದೇನ್ರಿ ಸಂಗಮೇಶ್ ನಿಮಗೆ ಧೈರ್ಯ? ಸರ್ಕಾರಿ ಅಧಿಕಾರಿಯನ್ನ ಬೇವರ್ಸಿ ಮುಂಡೆ ಅಂದಿದ್ದಕ್ಕೆ ಒಂದು ಪ್ರಕರಣ ದಾಖಲಾಗುತ್ತೆ. ಸರ್ಕಾರಿ ಅಧಿಕಾರಿಯನ್ನ ಫೋನ್ ಮುಖಾಂತರವಾಗಿ ಎಲ್ಲೋ ಕೂತ್ಕೊಂಡು ಅಮಲೇರಿಸ್ಕೊಂಡು ಮಾತನಾಡಿದೆಯಲ್ಲ, ಅದಕ್ಕೊಂದು ನಿಂದನೆ, ಮಹಿಳಾ ನಿಂದನೆ ಪ್ರಕರಣ ದಾಖಲಾಗಬೇಕು. ಒದ್ದು ಒಳಗಾಕಿ ಆತನನ್ನ ಒದ್ದು ಒಳಗಾಕಬೇಕು. ಎಲ್ಲೋದ್ರು ನಮ್ಮ ಜಿ ಪರಮೇಶ್ವರು ಏನೇ ಸಂಭವಿಸಿದ್ರು, ಹಾಡ ಹಗಲೇ ಒಂದು ರಾಜ್ಯ ಹೊತ್ಕೊಂಡು ಉರಿದ್ರು, ಏನೋ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ ಅಂತ ಹೇಳಿಕೆ ಕೊಡುವ ಜಿ ಪರಮೇಶ್ವರ್ ಸಾಹೇಬ್ರೆ, ನಿಮ್ಮ MLA ನಿಮ್ಮ ಪಕ್ಷದ ಮಾನ ಮರ್ಯಾದೆ ಕಳೀತಿದ್ದಾರ್ರಿ. ಮಾತನಾಡೋದಕ್ಕೆ ನಿಮಗೇನು ದಮ್ಮಿಲ್ವಾ, ತಾಕತ್ತಿಲ್ವಾ ಅಂತ. ರಾಜೀನಾಮೆ ಕೇಳಿ ಇವತ್ತಿನ ರಾತ್ರಿ. ಇಲ್ಲದಿದ್ದರೆ ಕರ್ನಾಟಕದ ಎಲ್ಲ ಸರ್ಕಾರಿ ನೌಕರರು ಕೂಡ ವಿಧಾನಸೌಧದ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತಾರೆ. ಸರ್ಕಾರಿ ನೌಕರರಿಗೆ ಕೆಲಸ ಮಾಡೋದಕ್ಕೂ ಬಿಡಲ್ವಲ್ರಿ? ಮರಳು ಮಾಫಿಯಾ ಮಾಡ್ತಾ ಇದ್ದಾರಾ? ಹಂಗಾದ್ರೆ ಅದರ ಅರ್ಥ ಏನು ನೋಡಿ, ವಿವರಿಸ್ತೀನಿ ಕೇಳಿ. ನಿನ್ನೆ ರಾತ್ರಿ ಮಹಿಳಾ ಅಧಿಕಾರಿ ಜ್ಯೋತಿ ಎನ್ನುವಂಥ ಹೆಣ್ಣು ಮಗಳು ಅವರ ಅಡ್ಡೆಗೆ ಹೋಗಿದ್ದಾರೆ. ಯಾರ ಅಡ್ಡೆಗೆ? ಈ ಭದ್ರಾವತಿಯ MLA ಇದ್ದಾರೆ ನೋಡಿ, ಸಂಗಮೇಶ್, ಅವರ ಮಗನ ಮಾಲಕತ್ವದಲ್ಲಿ ಅಥವಾ ತಂದೆ MLA ಮಾಲಕತ್ವದಲ್ಲಿರುವಂಥ ಒಂದು ಮರಳಿನ ಅಡ್ಡೆ ಅದು. ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳು ಮಾತ್ರ ಹೋಗಬೇಕಲ್ಲಿ, ಅಬಕಾರಿ ಇಲಾಖೆಯವರು ಹೋಗಕ್ಕಾಗಲ್ಲ. ಆರ್ ಬಿ ತಿಮ್ಮಾಪುರ ಬರಕ್ಕಾಗುತ್ತಾ? ಆಗಲ್ಲ. ಗಣಿ ಮತ್ತು ಭೂ ವಿಜ್ಞಾನದ ಅಧಿಕಾರಿಗಳೇ ಹೋಗಬೇಕು. ಅಡ್ಡೆಗೆ ಹೋಗಿ ಕೇಳಿದ್ದಾರೆ, ಎಲ್ಲಪ್ಪ ನಿಮ್ಮ ಸಾಹೇಬ ರಾತ್ರಿ ಹೊತ್ತು JCBಯಲ್ಲಿ ಕೆರಿಬಾರ್ದು, ನಿಯಮಗಳಿದ್ದಾವೆ. ಭೂಮಿಯನ್ನು ಅತ್ಯಾಚಾರ ಮಾಡಬಾರ್ದು ರಾತ್ರಿ ಹೊತ್ತು. ಭೂ ಮತ್ತು ಗಣಿ ವಿಜ್ಞಾನದಲ್ಲಿ ಪಾಪ ಆಕೆಯ ಶಿಕ್ಷಣ ಕೇಳಿದ್ರೆ ನೀವು ದಂಗ ಆಗ್ತೀರಿ. ಕಷ್ಟಪಟ್ಟು ಹಿಂದುಳಿದ ವರ್ಗದಿಂದ ಬಂದಂಥ ಹೆಣ್ಮಗಳು ಸರ್ಕಾರಿ ನೌಕರಿ ಮಾಡ್ತಾ ಇದೆ, ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇದೆ. ನಿಮ್ಮ ಹಾಗೆ ಊರೂರು ಮೇಯ್ತಿಲ್ಲ ಬಸವೇಶ್, ಕೋಣುತ್ತರ ನುಗ್ಗಿದೆಯಲ್ಲ. ನಿನ್ನ ಸಂಸ್ಕಾರ ಊರ್ಬಾಗ್ಲಾಗಿದೆ, ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಹೆಂಗಾಗ್ತೀಯ ನಾಳೆ ದಿನ MLA? ತಂದೆಯ ವರ್ಚಸ್ನಲ್ಲಿ 3 ಕಾಸು ತೆಗಿಯೋಕ್ಕಾಗಲ್ಲ, ನೆನಪಿರಲಿ. ನೀವು ಏನು ಕಿತ್ತು ಗುಡ್ಡ ಹಾಕಿದಿರೋ ಅದೇ ನಿಮ್ಮ ಪಾಲಿಗೆ ಬರೋದು. ಬಸವೇಶ್ ಅದೇನೋ ಮಾಡಿದ್ದಾರೆ, ನನಗೂ ಜನ ಓಟ್ ಹಾಕ್ತಾರೆ ಅಂತೇಳಿ ನಾಳೆ ನಿಂತ್ಕೊಂಡ್ರೆ ಬೂಟ್ ಕಿತ್ಕೊಂಡು ಹೊಡಿತಾರೆ. ಪಾಪ ಹೆಣ್ಮಗಳು ಅಮಾಯಕಿ ಅನ್ನೋ ಕಾರಣಕ್ಕೋಸ್ಕರ ನೋಡಿ, ನಾಯಿಗೆ ಇರೋದು ಕಚ್ಚೋ ಗುಣ. ನಾಯಿ ಕಚ್ಚಿತು ಅಂತೇಳಿ ನೀವು ಕಚ್ಚಕ್ಕಾಗುತ್ತಾ ನಾಯಿನ? ಆ ಮಹಿಳಾ ಅಧಿಕಾರಿ ಮಾಡಿದ್ದದೇ. ಇವನೇನೋ ಬೊಗಳುತ್ತವನು ಇಳಿಸ್ಕೊಂಡು 7 ಗಂಟೆ ಮೇಲೆ ಸ್ವಲ್ಪ ಕೊಳೆತ ದ್ರಾಕ್ಷಿ ಹಣ್ಣಿನ ರಸ ಇಳಿಸ್ಕೊಳ್ಳೋ ಅಭ್ಯಾಸ ಇದೆಯಂತ ಬಸವೇಶ್ಗೆ ಗೊತ್ತಾಯ್ತು, ಮಾಹಿತಿ ಇದೆ. 7 ಗಂಟೆಯ ಮೇಲೆ ಕೊಳೆತ ದ್ರಾಕ್ಷಿ ಹಣ್ಣಿನ ರಸ ಇಳಿಸ್ಕತ್ತಾನಂತೆ ಬಸವೇಶು. ಕಿತ್ತೋದು ಭಾಷೆಯಲ್ಲಿ ಮಾತನಾಡ್ತಾನಂತೆ ಹೆಣ್ಮಕ್ಳ ಜೊತೆ. ನಾಚಿಕೆ ಆಗಬೇಕು. ಆಹಾ, ಆ ಸಂಗಮೇಶಿಗೆ ಹೆಮ್ಮೆ ಅನ್ನಿಸ್ತಿದ್ಯೋ ಏನು ಗೊತ್ತಿಲ್ಲ, ಈ ಥರದ ಮಗನಿಗೆ ಜನ್ಮ ಕೊಟ್ಟೆ ಅಂತ. ತಲೆ ಚೆಚ್ಕೊಂಡ್ರು ಪಶ್ಚಾತ್ತಾಪ ಪಡೋದಕ್ಕೆ ಸಾಧ್ಯ ಇಲ್ಲ, ಆ ಥರದ ಕೃತ್ಯ ಮಾಡಿರೋದು. ಬಾರಪ್ಪ ಮಾತಾಡಬೇಕು ಅಂದಿತ್ತ ಆ ಎಮ್ಮ ಪಾಪ ಜ್ಯೋತಿ, ಸರ್ಕಾರಿ ನೌಕರಿ.
ಏನು ನಿಮ್ಮ ಜಾಗೀರ್ ಮಾಡ್ಕೊಂಡಿದ್ದೀರ ಭದ್ರಾವತಿನ? ನೀವು ಹೆಂಗೆ ಕುಣಿದ್ರು ನಿಮ್ಮ ಕುಣಿತ ನೋಡ್ಕೊಂಡು ಸುಮ್ಮನೆ ಇರಬೇಕು ಸರ್ಕಾರಿ ಅಧಿಕಾರಿಗಳು. MLA ಮಗ ಅಂದ ಮಾತ್ರಕ್ಕೆ ನೀವು ಅನ್ಯಗ್ರಹದ ಬೃಹಸ್ಪತಿಗಳ? ನೀವು ಮಾಡಿದ್ದೆಲ್ಲ ಆಟನ ನೋಡ್ಕೊಳಕ್ಕಿರಕ್ಕಾಗಲ್ಲ. ಇಲ್ಲೊಂದು ಸಿಸ್ಟಮ್ ಇದೆ, ಇಲ್ಲೊಂದು ವ್ಯವಸ್ಥೆ ಇದೆ, ನಿಮ್ಮನ್ನು ಪ್ರಶ್ನೆ ಮಾಡುತ್ತೆ. ನೀವ್ಯಾರು ಪ್ರಶ್ನಾತೀತರಲ್ಲ, ನೆನಪಿರಲಿ. ನೀವೆಲ್ಲರೂ ಪ್ರಶ್ನಾರ್ಹರು. ನೀನು ಯಾಕಪ್ಪ ಕೆಮ್ಮದೆ ಅಂದರೆ ನನಗೆ ಶೀತ ಅನ್ನಬೇಕು, ನೀನು ಯಾಕಪ್ಪ ಸೀನಿದೆ ಅಂದರೆ ನನಗೆ ನೆಗಡಿ ಇತ್ತು ಸೀನಿದೆ ಅನ್ನಬೇಕು. ನಾನು ಸೀನ್ಕತ್ತೀನಿ, ನಾನು ಕೆಮ್ಕತ್ತೀನಿ, ಇದಕ್ಕೆ ಅವಕಾಶ ಇಲ್ಲ. ಇಲ್ಲೊಂದು ಸಿಸ್ಟಮ್ ಇದೆ, ವ್ಯವಸ್ಥೆ ಇದೆ. ನೀವೆಲ್ಲರೂ ಜನಪ್ರತಿನಿಧಿಗಳು. ಯಾವುದೋ ರ್ಯಾಪಿಡೋ ಓಡಿಸ್ಕೊಂಡಿದ್ದಿದ್ರೆ ನಾವು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಸ್ವಿಗ್ಗಿ ಝೊಮ್ಯಾಟೊ ಸೇಲ್ಸ್ ಬಾಯ್ಗಳು ಅಥವಾ ಡೆಲಿವರಿ ಬಾಯ್ಗಳಾಗಿದ್ದಿದ್ರೆ ನಾವು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಪಾಪ ಆ ವರ್ಗದ್ದು ಒಂದು ಸ್ವಾಭಿಮಾನದ ಬದುಕು ಅವ್ರನ್ನ ತಾತ್ಸಾರ ಮಾಡ್ತಿಲ್ಲ. ನೀವೊಬ್ಬ ಜನಪ್ರತಿನಿಧಿ. ವಿಧಾನಸೌಧದಲ್ಲಿ ಕಲಾಪಕ್ಕೂ ಕೂತ್ಕತ್ತೀರಿ, ಹಾಫ್ ಜಾಕೆಟ್ ಹಾಕ್ಕೊಂಡು, ಇಸ್ತ್ರಿ ಹಾಕಿರೋ ಬಟ್ಟೆ, ಇಸ್ತ್ರಿ ಹಾಕ್ಕೊಂಡಿರೋ ಪ್ಯಾಂಟ್ ಹಾಕ್ಕೊಂಡು ಕೂತ್ಕತ್ತೀರಿ. ನಿಮಗೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ಯಾರು? ಶಿವಮೊಗ್ಗದ ಜನ ತಾನೇ. ನಿಮಗೆ ಓಟ್ ಹಾಕಿಲ್ವಾ ನಮ್ಮ ಪರ ಕೆಲಸ ಮಾಡಿ ಅಂತ? ನೀವು ಮಾಡ್ತಿರೋ ಕೆಲಸ ಏನು? ನಿಮ್ಮ ಭಾಷೆ ಕತೆ ಹೇಳ್ತಾ ಇದೆ. ನೆನಪಿರಲಿ ಬಸವೇಶ್, ನೋಡ್ತಾ ಇದ್ರೆ, ಈ ಸುದ್ದಿಯನ್ನು ಗಮನಿಸ್ತಾ ಇದ್ರೆ, ನಮ್ಮ ಫೋನ್ ತೆಗೆಯುವಂತಹ ಧೈರ್ಯ ನಿನ್ನಲ್ಲಿಲ್ಲ. ನಮ್ಮ ಫೋನ್ಗೆ ಉತ್ತರ ಕೊಡಬಹುದಾದಂಥ ಯೋಗ್ಯತೆ, ಅರ್ಹತೆ ಎಲ್ಲ ಕಳ್ಕೊಂಡಿದ್ಯಾ. ಈ ಡೆವಲಪ್ಮೆಂಟನ್ನು ಏನಾದರೂ ಗಮನಿಸ್ತಾ ಇದ್ರೆ, ನಾಳೆ ದಿನ ನಿಮ್ಮ ಮನೆಗೆ ಸರ್ಕಾರಿ ನೌಕರರು ಮುತ್ತಿಗೆ ಹಾಕ್ತಾರೆ. ಏನು ಕೊಡ್ತೀರೋ ಉತ್ತರ? ಸಿದ್ದರಾಮಯ್ಯ ಸಂಗಮೇಶ್ ಜೊತೆ ರಾಜೀನಾಮೆ ಕೇಳಲೇಬೇಕು, ಒತ್ತಾಯಿಸ್ತಿದ್ದೀವಿ, ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಏನಾದರೂ ಅವ್ರು ಹಠ ಹಿಡಿದ್ರೆ ಏನು ಮಾಡ್ತೀರಿ? ಇರೋ ಸ್ಥಾನನ ಕಳ್ಕೊಂಡು ಮನೇಲಿ ತೆಪ್ಪು ಕೂತ್ಕೋಬೇಕಾಗುತ್ತೆ. ಸಂಗಮೇಶ್, ಬಸವೇಶ್ಗೆ ನೆಟ್ಟಿಗೆ ಪ್ಯಾಂಟ್ ಹಾಕೋದು ಹೆಂಗೆ ಅಂತ ಕಲಿಸ್ಕೊಟ್ಟಿದ್ದೀರಲ್ಲ, ಪ್ಯಾಂಟ್ ಒಳಗೇನು ಹಾಕಬೇಕು ಅಂತ ಕಲಿಸ್ಕೊಟ್ಟಿದ್ದೀರಲ್ಲ, ಶರ್ಟ್ ಬಟನ್ ಹೆಂಗೆ ಹಾಕೋದು, ಅದ್ರ ಮೇಲೆ ಟೈ ಹೆಂಗೆ ಹಾಕೋದು, ಶ್ರೀಮಂತರು ಮದುವೆಗೆ ಹೋಗಬೇಕಾದ್ರೆ ಹೆಂಗಿರಬೇಕು, ಬಡವರು ಮನೆಗೆ ಹೋಗಬೇಕಾದ್ರೆ ಹೆಂಗಿರಬೇಕು, ಸತ್ತವರು ಮನೆಗೆ ಹೋಗಬೇಕಾದ್ರೆ ಹೆಂಗಿರ್ಬೇಕಂತೆಲ್ಲ ಕಲಿಸ್ಕೊಟ್ಟಿದ್ದೀರಿ. ಹೆಣ್ಣುಮಕ್ಳ ಜೊತೆ ಹೆಂಗೆ ಮಾತಾಡಬೇಕು ಅಂತ ಕೊಟ್ಟಿಲ್ಲ. ಒಂದು ಸಣ್ಣ ಕಾಮನ್ ಸೆನ್ಸು. ನಾಚಿಕೆ ಆಗಬೇಕು. ಈ ತರಹದ ಮಕ್ಕಳನ್ನ ಹೆತ್ಕೊಂಡು ನೀವೀಗ ಕೆಟ್ಟ ಹೆಸರನ್ನ ಪಡೀತಿದ್ದೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾವುದೋ ಒಂದು ಪದಪ್ರಯೋಗ ಆಯಿತು ಅಂಥೇಳಿ ಕೂತು ಜಾಗದಿಂದ ಗಂಟ್ಲು ಹರ್ಕೊಂಡ್ರಿ. ನನಗೆ ನೆನಪಿದೆ ಸಂಗಮೇಶ್. ಈಗ ಮಗ ಮಾಡಿರೋ ಗನಂದಾರಿ ಕೆಲಸಕ್ಕೆ ಏನಂತೀರಿ? ಮನೆಯಿಂದ ಹೊರಗೆ ಕಳಿಸ್ತೀನಿ ಅಂತೀರೋ ಅಥವಾ ತಿದ್ದಿ ತೀಡಿ ಬುದ್ಧಿ ಹೇಳ್ತೀನಿ ಅಂತೀರೋ? ಏನಂತೀರಿ? ಒಂದಲ್ಲ ಎರಡಲ್ಲ ನಿರಂತರವಾಗಿ ಫೋನ್ ಟ್ರೈ ಮಾಡ್ತಾ ಇದ್ದೀವಿ. ಬಸವೇಶ್, ನಿನ್ನ ಟ್ಯಾಲೆಂಟನ್ನು ನಮಗೆ ತೋರಿಸು ಅಂತೇಳಿ ನಿರಂತರ ಫೋನ್ ಕಾಲ್ ಮಾಡ್ತಾ ಇದ್ದೀವಿ. ಆ ಮನುಷ್ಯ ಆ ಟ್ಯಾಲೆಂಟ್ ತೋರಿಸೋದಕ್ಕೆ ತಯಾರಿಲ್ಲ. ಮಗನಿಗೆ ಮಾತ್ರ ಅಲ್ಲ, ತಂದೆ ಜೊತೆನೂ ಮಾತನಾಡೋಣ ಅಂಥೇಳಿ ಏನಾದರೂ ಪ್ರಶಸ್ತಿ ಏನಾದರೂ ಕೊಟ್ಟರೆ, ಒಳ್ಳೆ ಮಕ್ಕಳನ್ನ ಹೆತ್ತವರಿಗೆ ಪ್ರಶಸ್ತಿ ಕೊಡೋ ಪ್ರೋಗ್ರಾಮ್ ಇದ್ದರೆ ಸಂಗಮೇಶ್ನ ಆಯ್ಕೆ ಮಾಡ್ಕೊಳ್ಳೋಣ, ನಾವು ಕೂಡ ರೆಫರ್ ಮಾಡ್ತೀವಿ ಫ್ರೀಡಮ್ ಟಿವಿ. ಹಾಗಾಗಿ ತಂದೆಗೂ ಫೋನ್ ಮಾಡಿದ್ವಿ. ತಂದೆಗೆಲ್ಲ ಇತ್ತು ಟೈಮು, ತೆಗೀತಿಲ್ಲ. ಸರ್ಕಾರಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತಹ ನಾಲಿಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಡುವಂತಹ ಯೋಗ್ಯತೆಯನ್ನು ಕಳ್ಕೊಂಡಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಮಾತನಾಡುವಂತಹ ನಾಲಿಗೆ ಒಂದು ಹೆಣ್ಣು ಮಗಳಾದ ಸರ್ಕಾರಿ ನೌಕರಿಯ ವಿರುದ್ಧ ಮಾತನಾಡುತ್ತೆ. ಹಾಗಾದರೆ ಮುಖ ನೋಡ್ಕೊಳ್ಳಿ ಒಂದ್ಸತಿ ಬಸವೇಶಿಂದು. ಆಕೆ ಏನೂ ಕೇಳಿಲ್ಲ ಪಾಪ. ಆಕೆ ಕೇಳಿದ್ದು ಸ್ಪಾಟಿಗೆ ಬರೋದಕ್ಕೆ ಕೇಳುತ್ತೆ. ಈತ ದರ್ಪ ಮಾತನಾಡ್ತಾನೆ. ಮತ್ತೆ ಬರ್ತೀವಿ, ಎಚ್ಚರಿಸುವ ಪ್ರಯತ್ನ ಮತ್ತೆ ನಡೆಯುತ್ತೆ. ಆ ಅಧಿಕಾರಿಯ ವಿರುದ್ಧ ನಾಲಿಗೆ ಹರಿಬಿಟ್ಟಂತಹ ಬಸವೇಶ್ಗೆ ಕ್ರಮ ಆಗೋವರೆಗೂ ಬಿಡಲ್ಲ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನ ಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.